ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವಂಥ ವಿಚಾರಕ್ಕೆ ಜಟಾಪಟಿ ಏನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಆಮೇಲೆ ಸ್ಥಳೀಯವಾಗಿ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಸಿಕ್ಕಿದೆ. ಅಲ್ಲಿರುವಂಥದ್ದು ಈಗಾಗಲೇ ಪ್ರಿನ್ಸಸ್ ರೋಡ್ ಅಂತ ಮೆನ್ಷನ್ ಆಗಿದೆ. ಈಗಲ್ಲ 50-60 ವರ್ಷಗಳಿಂದ ಅದರಲ್ಲಿ ಮೆನ್ಷನ್ ಆಗಿರುವಂಥ ದಾಖಲೆಗಳನ್ನು ಕೂಡ ಹೇಳಿದ್ದಾರೆ ಸ್ಥಳೀಯವಾಗಿ. ಸೊ ರಾತ್ರಿ ಇನ್ನೊಂದು ಕಡೆಗೆ ಪ್ರಿನ್ಸಸ್ ರಸ್ತೆಯ ಸ್ಟಿಕ್ಕರನ್ನು ಕೂಡ ತೆರವು ಮಾಡಿದ್ದಾರೆ. ಮನೆ ಗೇಟ್ನಲ್ಲೂ ಕೂಡ ಪ್ರಿನ್ಸಸ್ ರೋಡ್ ಅಂತ ಹೆಸರಿದೆ. ಈಗ ಕುರುಹು ಕೂಡ ಪತ್ತೆಯಾಗಿದೆ. ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ರು ಪಾಲಿಕೆಯವರು, ಬಟ್ ಅಲ್ಲಿ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಟ್ಟರೆ ಹೋರಾಟ ನಿಶ್ಚಿತ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಏನಾಗಿದೆ ಜಟಾಪಟಿ ವರದಿ ಇದೆ ನೋಡಿ. ರಸ್ತೆಗೆ ಸಿದ್ದರಾಮಯ್ಯ ಹೆಸರು ವಿವಾದ. ಮೈಸೂರು KRS ರಸ್ತೆಯಲ್ಲಿ ಹೈಡ್ರಾಮಾ. ರಾತ್ರೋರಾತ್ರಿ ಪ್ರಿನ್ಸಸ್ ರಸ್ತೆ ಸ್ಟಿಕ್ಕರ್ ತೆರವು. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ವಿವಾದದ ಸ್ವರೂಪ ಪಡೆದುಕೊಂಡಿದೆ. ಈ ಬೆನ್ನಲ್ಲೇ ಈ ರಸ್ತೆಗೆ ಕೆಲ ಸಂಘಟನೆಗಳು ಪ್ರಿನ್ಸಸ್ ರಸ್ತೆ ಅಂತ ನಾಮಫಲಕವನ್ನ ಅಂಟಿಸಿದೆ. ಆದ್ರೆ ಇದನ್ನ ಯಾರೋ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ. ನಿನ್ನೆ ಇಳಿಸಂಜೆ ಹೊತ್ತಿನಲ್ಲಿ ಮೈಸೂರಿನ ವಿವಿಧ ಸಂಘಟನೆಗಳ ಸದಸ್ಯರು ದಿಢೀರಂತೇಳಿ KRS ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಪೂಜೆ ಸಲ್ಲಿಸಿದ್ರು. ಕರ್ನಾಟಕ ರಾಷ್ಟ್ರ ಸೇನೆ ಸಂಘಟನೆ ಸೇರಿದಂತೆ ಇನ್ನಿತರ ಸಂಘಟನೆಗಳ ಸದಸ್ಯರು ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಸ್ಟಿಕ್ಕರ್ ಅನ್ನು ಅಳವಡಿಸಿದ್ರು. ಚೆಲುವಂಬ ಉದ್ಯಾನವನದ ವಿವೇಕಾನಂದ ಪ್ರತಿಮೆ ಹಾಗೂ ವಿವಿಧೆಡೆ ಪ್ರಿನ್ಸಸ್ ರಸ್ತೆ ಎಂಬ ನಾಮಫಲಕವನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸಲಾಗಿದೆ. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಏನು ಹೆಸರಿಡಬೇಕೆನ್ನುವಂಥ ಪ್ರಸ್ತಾಪ ಇದೆ. ಅದು ದೊಡ್ಡ ಮಟ್ಟದಲ್ಲಿ ವಿವಾದ ಉಂಟಾಗಿದೆ. ಅದಕ್ಕೆ ಪರ ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥ ಸಂದರ್ಭದಲ್ಲೇ ನಿನ್ನೆ ಇಳಿ ಸಂಜೆಯ ಹೊತ್ತಿನಲ್ಲಿ ಈ ರಸ್ತೆ ಆರಂಭವಾಗುವಂತಹ ಒಂದು ಮಧ್ಯಭಾಗದಲ್ಲಿ ಸ್ಟಿಕ್ಕರ್ನ ಈ ಭಾಗದಲ್ಲಿ ಇದನ್ನು ಅಂಟಿಸಲಾಗಿತ್ತು ಮತ್ತು ಇಲ್ಲಿ ಪೂಜೆಯನ್ನು ಕೂಡ ಮಾಡಲಾಗಿತ್ತು. ಪೂಜೆಯನ್ನು ಮಾಡಿ ಸ್ಟಿಕ್ಕರನ್ನು ಕೂಡ ನಿನ್ನೆ ಇಳಿ ಸಂಜೆಯ ಹೊತ್ತಿನಲ್ಲಿ ಕೆಲವು ಸಂಘಟನೆಗಳ ಸದಸ್ಯರುಗಳು ಸೇರಿಕೊಂಡು ಅದನ್ನು ಅಂಟಿಸುವಂತಹದ್ದನ್ನು ಕೂಡ ಮಾಡಿದ್ರು. ಆದರೆ ರಾತ್ರೋರಾತ್ರಿ ಈ ಇಳಿ ಸಂಜೆಯಲ್ಲಿ ಅಂಟಿಸಿದಂಥ ಸ್ಟಿಕ್ಕರ್ನ ರಾತ್ರೋರಾತ್ರಿ ಕಿತ್ತಾಕಲಾಗಿದೆ. ಏನು ಇದನ್ನು ಪೊಲೀಸರೇ ಕಿತ್ತಾಕಿದ್ರು ಅಥವಾ ಬೇರೆ ಇನ್ಯಾವುದಾದ್ರು ಸಂಘಟನೆಗಳು ಕಿತ್ತಾಕಿದ್ರು ಏನು ಅನ್ನುವಂಥದ್ದು ಗೊತ್ತಿಲ್ಲ. ರೋಡ್ ಫೈಟ್, ಪರ ವಿರೋಧ ಚರ್ಚೆ. ಮನೆ ಗೇಟ್ನಲ್ಲೂ ಪ್ರಿನ್ಸಸ್ ರೋಡ್ ಹೆಸರು. ಪ್ರಿನ್ಸಸ್ ರೋಡ್ ಹೆಸರಿಗೆ ಕುರುಹು ಪತ್ತೆ. ಇನ್ನು ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಎಂಬ ಹೆಸರಿದೆ. ಈ ಹೆಸರನ್ನು ಬದಲಾಯಿಸಿ ಸಿದ್ದರಾಮಯ್ಯ ರಸ್ತೆ ಅಂತ ಹೆಸರಿಡೋದು ಬೇಡ ಎಂಬುದು ಒಂದು ಕಡೆಯ ವಾದ. ಮತ್ತೊಂದು ಕಡೆಯವರು ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಎಂಬ ಹೆಸರಿಲ್ಲ, ಅಧಿಕೃತವಾಗಿ ಯಾವ ಹೆಸರು ಇರದ ಕಾರಣ ಸಿದ್ದರಾಮಯ್ಯ ರಸ್ತೆ ಅಂತ ಹೆಸರಿಟ್ಟರೆ ತಪ್ಪಿಲ್ಲ ಅಂತ ವಾದಿಸ್ತಿದ್ದಾರೆ. ಈ ನಡುವೆ ಇದೇ ರಸ್ತೆಯ ಮನೆಯ ಮುಂದಿನ ಬೋರ್ಡ್ನಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಬರೆಸಲಾಗಿದೆ. KRS ರಸ್ತೆಯ ನಿವಾಸಿ ಕಳೆದ 50-60 ವರ್ಷಗಳಿಂದ ಪ್ರಿನ್ಸಸ್ ರಸ್ತೆಯ ಹೆಸರಿನಲ್ಲಿ ಪತ್ರ ವ್ಯವಹಾರ ನಡೆಸಿದ್ದು ತಮ್ಮ ಎಲ್ಲ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲವೂ ಕೂಡ ಮಾಡಿಸಿದ್ದಾರೆ. ಅಲ್ಲದೆ ಈ ಮನೆಯ ಮೂಲ ದಾಖಲೆಯೂ ಕೂಡ ಪ್ರಿನ್ಸಸ್ ರಸ್ತೆ ಅಂತಲೇ ರಿಜಿಸ್ಟರ್ ಆಗಿದೆ. ಇದೇ KRS ರಸ್ತೆಯಲ್ಲಿರುವಂಥ ಒಂದು ಮನೆಗೆ ಇಟ್ಟಿರುವಂತಹದ್ದು ಪ್ರಿನ್ಸಸ್ ರೋಡ್ ಅನ್ನುವಂಥದ್ದನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅಂದರೆ ಈ ಮನೆ ಇರುವಂಥದ್ದು ಈಗೇನು KRS ರಸ್ತೆ ಅಂತ ಏನು ಕರೆಯಲಾಗ್ತಾ ಇದೆ ಮತ್ತು ಏನೀಗ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಏನು ಕರಿಬೇಕು ಅಂತ ಏನು ತೀರ್ಮಾನವನ್ನು ಮಾಡಲಾಗ್ತಾ ಇದೆಯೋ ಅದೇ ರಸ್ತೆ. ಅಂದರೆ ನೀವೀಗ ಮತ್ತೊಂದು ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತೇನೆ. ಇದೆ ಒಂಟಿಕೊಪ್ಪಲ್ನ ರಸ್ತೆ, ಒಂಟಿಕೊಪ್ಪಲ್ನ ಮುಖ್ಯವಾದಂತಹ ರಸ್ತೆ. ಇದೇ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡಬೇಕು ಅನ್ನುವಂತಹ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಅದೇ ರಸ್ತೆಯಲ್ಲಿರುವಂತಹ ಮನೆಗೆ ಈ ಒಂದು ಪ್ರಿನ್ಸಸ್ ರಸ್ತೆ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಲಾಗಿದೆ. ಕರೆಂಟ್ ಡಾಕ್ಯುಮೆಂಟ್ಸು ನನ್ನ ಹತ್ರ ಒಂದು ಆಧಾರ್ ಕಾರ್ಡ್ ಇದೆ ನೋಡಿ. ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಪ್ರಿನ್ಸಸ್ ರೋಡ್ ಆಪೋಸಿಟ್ ರೈಲ್ವೆ ಹಾಸ್ಪಿಟಲ್. ಇದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನೋಡಿ. ದಿಸ್ ಇಸ್ ಅ ಗೌರ್ಮೆಂಟ್ ಡಾಕ್ಯುಮೆಂಟ್. ಓಕೆ, ತಪ್ಪಂದರೆ ಗೌರ್ಮೆಂಟ್ ರಿಜೆಕ್ಟ್ ಮಾಡುತ್ತೆ ಅಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅವರು. ಇದು ನೋಡಿ, ಇದು ನಮ್ಮ ತಾಯಿ ಬ್ಯಾಂಕ್ ಸ್ಟೇಟ್ಮೆಂಟು 2627/1 ಪ್ರಿನ್ಸಸ್ ರೋಡ್, ಯಾದವಗಿರಿ. ಏನೇನು ದಾಖಲಾತಿ ಇದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ, ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಒಟ್ಟಾರೆ ಮೈಸೂರಿನಲ್ಲಿ ರಸ್ತೆ ರಾಜಕೀಯ ತಾರಕಕ್ಕೇರಿದ್ದು, ರಸ್ತೆ ವಿಚಾರದಲ್ಲಿ ಇನ್ನೂ ಯಾವ್ಯಾವ ದಾಖಲೆಗಳು ಹೊರಬರುತ್ತೋ, ಯಾರ್ಯಾರು ಯಾವ್ಯಾವ ಇತಿಹಾಸವನ್ನು ಕೆದಕ್ತಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ವಿಚಾರ ರಾಜಕೀಯ ಕೆಸರೆರ ಚಾಟಕ್ಕೆ ವೇದಿಕೆಯಾಗಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಯಾಕೆ ಸಿದ್ದರಾಮಯ್ಯನವರ ಹೆಸರನ್ನು ಕೆಡಿಸ್ಬೇಕು ಅಂತಾನೆ ಕೆಲವ್ರನ್ನ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ಏನಕ್ಕೆ ಅವರ ಹೆಸರನ್ನ ಬಳಕೆ ಮಾಡಿ ಪಾಪ ಒಂದು ಹೆಸರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ 40 ವರ್ಷದಿಂದ. ಆ ಮೂಡಾದಲ್ಲಿ ಒಂಚೂರು ಡ್ಯಾಮೇಜ್ ಮಾಡಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಈಗ ಇನ್ನೊಂದು ರೀತಿಯಾಗಿ ನೀವೆಲ್ಲ ಹಿಂಗೆ ಹಾಕ್ಕೊಂಡು ಹೆಸರನ್ನು ಒಟ್ಟಿನಲ್ಲಿ ಅವ್ರ ಹೆಸರು ಹಾಳು ಮಾಡಬೇಕು ಅಂತಲೇ ಯಾರೋ ಒಬ್ರು ಪಿತೂರಿ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ ಅಲ್ವಾ?